ಕರ್ನಾಟಕದ ಪ್ರವಾಸಿಗರ ಹಾಟ್ ಫೇವರೇಟ್ ಸ್ಥಳ ಅಂದರೆ ಅದು ಕೊಡಗು. ಎಂತಪ್ಪ ಕೊಡಗಿನಲ್ಲಿ ಈ ಮತ್ತೊಂದು ಹೊಸ ವಿಶೇಷತೆ ಕೂಡ ಕೂಡಿಕೊಂಡಿದೆ. ಆ ರೋಮಾಂಚನ ಸವಿಯೋದಕ್ಕೆ ನಿತ್ಯ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಯಾಕೆ ಅಂತೀರಾ? ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕೊಡಗಿನಲ್ಲಿ ಅತಿ ಉದ್ದದ ಗ್ಲಾಸ್ ಬ್ರಿಡ್ಜ್, ಸ್ಕೈವಾಕ್ ಮೋಡಿಗೆ ಪ್ರವಾಸಿಗರು ಫಿದಾ. ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಪ್ರಕೃತಿಯ ಮಡಿಲು, ಗಾಜಿನ ನಡಿಗೆಯ ಮೂಲಕ ಪಶ್ಚಿಮ ಘಟ್ಟದ ಸೌಂದರ್ಯ ಸವಿಯುತ್ತಿರುವ ಪ್ರವಾಸಿಗರು ಜೀವ ಕೈಯಲ್ಲಿ ಹಿಡಿದು ಸ್ಕೈವಾಕ್ನಲ್ಲಿ ರೋಮಾಂಚನಕಾರಿ ನಡಿಗೆ. ಅಬ್ಬಬ್ಬಾ, ಗಾಜಿನ ನಡಿಗೆ ಎಂದರೆ ಇದೇ ಇರಬೇಕು ಎಂದು ಪ್ರವಾಸಿಗರ ಅಚ್ಚರಿ. ಹಸಿರಿನ ಸಿರಿಯ ಮೇಲೆ ಗಾಜಿನ ನಡಿಗೆಗೆ ಸಾಕ್ಷಿಯಾಗಿರುವುದು ಕೊಡಗು ಜಿಲ್ಲೆಯ ಮಡಿಕೇರಿ. ಇಲ್ಲಿನ ಹೆಬ್ಬಟಗೇರಿ ಗ್ರಾಮದಲ್ಲಿ ಗಾಜಿನ ಸೇತುವೆ ನಿರ್ಮಾಣವಾಗಿದ್ದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ದಕ್ಷಿಣ ಭಾರತದಲ್ಲೇ ಇಷ್ಟೊಂದು ಉದ್ದವಾದ ಗ್ಲಾಸ್ ಬ್ರಿಡ್ಜ್ ಬೇರೆಲ್ಲೂ ಇಲ್ಲ. ಕೇರಳದ ವಯನಾಡಿನಲ್ಲಿ ಸಣ್ಣ ಪ್ರಮಾಣದ ಗಾಜಿನ ಸೇತುವೆ ಇದೆ. ಅದನ್ನ ಹೊರತುಪಡಿಸಿದ್ರೆ ಕರ್ನಾಟಕದ ಮಡಿಕೇರಿಯಲ್ಲಿ ನಿರ್ಮಾಣವಾದ ಈ ಸೇತುವೆ ಎಲ್ಲರ ಗಮನ ಸೆಳೆಯುತ್ತಿದೆ. 180 ಅಡಿ ಉದ್ದ ಇದೆ, ಡೆಪ್ತ್ ಬಂದು 250 ಫೀಟ್ ಡೆಪ್ತ್ ಇದೆ. ಸೊ ಇದೊಂದು ಪೀಕ್ ಪ್ಲೇಸಲ್ಲಿ ಮಾಡಿದ್ದೀವಿ. ಟೂರಿಸ್ಟ್ ಪ್ರಮೋಟಿಗೋಸ್ಕರ ಕೊಡಗಿನಲ್ಲಿ ಈ ಥರ ಒಂದು ಕಾನ್ಸೆಪ್ಟನ್ನು ನಾವು ಇದನ್ನ ಇಲ್ಲಿ ಮಾಡಿದ್ವಿ. ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ನಂಬರ್ 1 ಬ್ರಿಡ್ಜ್ ಇದು. ಆಲ್ರೆಡಿ ಒಂದು ಮಡಿಕೇರಿಯಲ್ಲೇ ಇದೆ, ಉಡೋತ್ ಒಂದು ಪ್ಲೇಸಲ್ಲಿ. ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ನಮ್ಮದು. ಒಂದು ವೈಬ್ರೇಷನ್ ಇದೆ, ಟೂರಿಸ್ಟ್ ಅವರಿಗೆ ಒಂದು ಮಜಾ ಸಿಗುತ್ತೆ ಈ ಜಾಗದಲ್ಲಿ. ಚೆನ್ನಾಗಿ ಫೀಸ್ ಬಂದ್ಬಿಟ್ಟು 10 ಮಿನಿಟ್ಸ್ ಬಿಡ್ತಿದ್ದೀವಿ, 300 ರೂಪೀಸ್ ಪರ್ ಹೆಡ್ ಮಾಡ್ತಿದ್ದೀವಿ. ಅಬ್ಬಿ ಫಾಲ್ಸ್ ಹಾಗೂ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಂದಲಪಟ್ಟಿಗೆ ತೆರಳುವ ಮಾರ್ಗ ಮಧ್ಯೆಯೇ ಈ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣವಾಗಿದ್ದು ಬರೋಬ್ಬರಿ 270 ಅಡಿ ಎತ್ತರ, 8 ಅಡಿ ಅಗಲವನ್ನ ಹೊಂದಿದೆ. ಕರ್ನಾಟಕದ 2ನೇ ಗ್ಲಾಸ್ ಬ್ರಿಡ್ಜ್ ಅಂತ ಕಾಣುತ್ತೆ ಇಲ್ಲಿ. ಮತ್ತೆ ಟೂರಿಸ್ಟ್ ಡೆಸ್ಟಿನೇಷನ್, ನಮ್ಮ ಪ್ರವಾಸಿ ತಾಣಗಳು 2-3 ಇದೆ ಇಲ್ಲಿ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ತುಂಬ ಜನರು ಬರ್ತಾರೆ. ಅವ್ರು ಬರುವಾಗ ಇದು ಹಳೆ ಬ್ರಿಡ್ಜ್ಗಿಂತ ತುಂಬ ಉದ್ದ ಜಾಸ್ತಿ ಇದೆ, ಎವಲ್ಯೂಷನ್ ಜಾಸ್ತಿ ಇದೆ. ಸೊ ಮತ್ತು ವ್ಯೂ ಸಹ ತುಂಬ ಚಂದ ಇದೆ. ಹಾಗೆ ಮತ್ತು ಇಲ್ಲಿಗೆ ತುಂಬ ಪ್ರವಾಸಿಗರು ಬರೋದರಿಂದ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಯಾಕೆಂದರೆ ಇಲ್ಲಿ ಅಬ್ಬಿ ಫಾಲ್ಸ್ ಇದೆ, ಮಾಂದಲ್ಪಟ್ಟಿ ಇದೆ. ಹಾಗೆ ಅವರು ಇದನ್ನ ನೋಡಿಕೊಂಡು ಇದನ್ನ ಮುಗಿಸ್ಕೊಂಡು ಅವರು ಮತ್ತು ಮಡಿಕೇರಿಯಲ್ಲಿ ಬಾಕಿ ಇರುವ ಪ್ರವಾಸಿ ತಾಣಗಳನ್ನು ನೋಡಲಿಕ್ಕೆ ಹೋಗುವ ಒಂದು ಅವಕಾಶ ಇದೆ ಇದರಲ್ಲಿ. ಮಡಿಕೇರಿಗೆ ಬರುವ ಪ್ರವಾಸಿಗರಿಗೆ ಈ ಗ್ಲಾಸ್ ಬ್ರಿಡ್ಜ್ ಒಂದು ಸುಂದರ ಅನುಭವ ನೀಡಲಿದೆ. ನೀವು ಫ್ರೀ ಮಾಡಿಕೊಂಡು ಬಂದು ಗಾಜಿನ ಮೇಲಿನ ನಡಿಗೆಯ ಮೂಲಕ ಎಂಜಾಯ್ ಮಾಡಬಹುದು. ಬಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಳೆದ 4-5 ದಿನಗಳಿಂದ ರಾಜ್ಯದೆಲ್ಲೆಡೆ ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಕುಡಿಯುವ ನೀರಿಗೂ ಸಮಸ್ಯೆ ಉಂಟಾಗಿದ್ದು, ಈ ನಡುವೆ ರೇಷನ್ ಮಾದರಿಯಲ್ಲಿ ನಗರಸಭೆ ನೀರು ಪೂರೈಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ರಣರಣ ಬಿಸಿಲಿಗೆ ನದಿ ಹಾಗೂ ಬಾವಿಯ ನೀರು ಆವಿಯಾಗಿ ನೀರಿನ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದೆ. ಎಸ್ ವೀಕ್ಷಕರೇ, ಕರಾವಳಿಯಲ್ಲಿ ಫೆಬ್ರವರಿ ತಿಂಗಳಲ್ಲೇ ಮೇ ಮಾದರಿಯ ಬಿಸಿಲು ಶುರುವಾಗಿದ್ದು ಉಡುಪಿ ಜನರನ್ನ ಹೈರಾಣಾಗಿಸಿದೆ. ಜಿಲ್ಲೆಯ ಜೀವನದಿ ಸ್ವರ್ಣ ನದಿಯಲ್ಲಿ ಮುಂದಿನ 1 ತಿಂಗಳಿಗೆ ಬೇಕಾದಷ್ಟು ಮಾತ್ರ ನೀರಿದೆ. ನೀರಿನ ಪ್ರಮಾಣವನ್ನ ನೋಡಿಕೊಂಡು ರೇಷನ್ ಮಾದರಿಯಲ್ಲಿ ನೀರನ್ನ ಸಪ್ಲೈ ಮಾಡಲಾಗ್ತಿದೆ. ನಗರದಲ್ಲಿ ಟ್ಯಾಂಕರ್ ನೀರಿನ ಓಡಾಟ ಜಾಸ್ತಿಯಾಗಿದ್ದು ಅಪಾರ್ಟ್ಮೆಂಟ್, ಹೋಟೆಲ್ನ ಕೆಲ ಮನೆಗಳಿಗೆ ಟ್ಯಾಂಕರ್ ನೀರನ್ನೇ ಜನ ಮೆಚ್ಚಿಕೊಂಡಿದ್ದಾರೆ. ಈ ನಡುವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಬಿದ್ದರೂ ಕರಾವಳಿ ಜಿಲ್ಲೆಯಲ್ಲಿ ಮಾತ್ರ ಮಳೆಯೇ ಬಂದಿಲ್ಲ.
ನೀರಿನ ಸಮಸ್ಯೆ ಇಡೀ ಜಿಲ್ಲೆಯ ಜನರಿಗೆ ಸಂಕಷ್ಟ ತಂದಿರುವ ಸಮಯದಲ್ಲಿ ನಗರದ ಹೊರವಲಯದ ಪರ್ಕಳದಲ್ಲಿ ಜಲ ಕೌತುಕವೊಂದು ನಡೆದಿದೆ. ಪರ್ಕಳ ಪರಿಸರದ ಬಾವಿಗಳಲ್ಲಿ ನೀರು ಉಕ್ಕಿ ನಿರಂತರ ಹರಿಯುತ್ತಿದೆ. ಮಾಧ್ಯಮ ಎಲ್ಲ ವರದಿ ಮಾಡಿತ್ತು, ಬಾವಿಯಲ್ಲೆಲ್ಲ ತುಂಬಿ ಉಕ್ಕಿ ನೀರು ಹರಿತಿತ್ತು. ಈಗ ಈ ವರ್ಷ ಕೂಡ ಅದೇ ರೀತಿ ಸಂಭವಿಸಿದೆ. ಆದ ನಂತರದ ದಿನಗಳಲ್ಲಿ ಇಲ್ಲಿ ಅಂತಹ ನೀರೆಲ್ಲ ಮೇ ಮತ್ತು ನಮ್ಮ ಏಪ್ರಿಲ್ ಮೇಯಲ್ಲಿ ಕಾಣ್ತಾ ಇರಲಿಲ್ಲ. ಸುಡು ಬೇಸಿಗೆಯಲ್ಲಿ ಬೇಗ ಜನವರಿ ಫೆಬ್ರವರಿಯಲ್ಲೇ ಎಂಡ್ ಆಗ್ತಾಯಿತ್ತು. ಬಟ್ ಮಳೆ ನೀರು ಹರಿಯುವ ತೋಡು ಮಾತ್ರ ಇದು. ಹಾಗಿರುವಾಗ ಇಲ್ಲಿ ತೋಡಿನಲ್ಲಿ ಈ ರೀತಿ ನೀರು ಹರಿದು ಬರುವುದು, ಶುದ್ಧವಾದ ನೀರು ಹರಿದು ಬರುವುದು. ಮತ್ತು ಬಾವಿ, ಎಲ್ಲ ಬಾವಿಗಳನ್ನು ಕೂಡ ನಾನು ನಿಮಗೆ ಮಾಧ್ಯಮ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಎಲ್ಲ ರೀತಿಯಲ್ಲಿ ಕೂಡ ಅಲ್ಲಿ ಫುಲ್ ಇದೆ. ಅಕ್ಕಪಕ್ಕದ ಇನ್ನೆರಡು ಬಾವಿಯಲ್ಲೂ ಇದೇ ರೀತಿಯಲ್ಲಿ ನೀರಿದೆ. ಪಂಪ್ ಮಾಡಿ ನೀರು ತೆಗೆದರೂ ಬಾವಿ ಮತ್ತೆ ತುಂಬಿಕೊಳ್ತಿದೆ. ಪರ್ಕಳ ಭಾಗದಲ್ಲಿ ಈ ಹಿಂದೆ ಸಾವಿರಾರು ಬಾವಿಗಳಿದ್ದ ಕುರುಹುಗಳಿವೆ. ಇದೀಗ 3-4 ಮನೆಯ ಬಾವಿಗಳಲ್ಲಿ ನೀರು ತುಂಬಿಕೊಂಡಿದ್ದು ಅಚ್ಚರಿ ಮೂಡಿಸಿದೆ.